ಇದ್ದಾಳಲ್ಲಿ ಕರ್ದು ಕೇಳಪ್ಪ. ಕರೀಲಿ, ಕರ್ದು ಕೇಳ್ಮಂತಿ. ಯಾರನ್ನ ಹಾಕ್ತಿಯಮ್ಮ? ನಿಮ್ಮ ಕವಿತತೆ ಮಗ ನಾಗೋ ಮಸ್ತಾಗೈತೆ ಅಂತ ಹೇಳಿ ಅಮ್ಮಣ್ಣ ಇದ್ದಾಳಲ್ಲಿ ಕರಿ. ಬೇಬಿ, ಅಮ್ಮಣೆ ಬಾರಮ್ಮ, ನಿಮ್ಮ ತಾತ ಕರಿತೈತೆ, ಬಾರಮ್ಮ. ಏನ್ ತಾತ? ಬೈಲಿ ಬಾರಮ್ಮ, ಬಾ. ಜಾಣಮ್ಮ ನಮ್ಮ ಅಮ್ಮಣಿ, ಜಾಣಿ ಕಣಮ್ಮ ನಮ್ಮ ಬೇಬಮ್ಮ. ಏನ್ ತಾತ ಹೇಳು, ಸುಮ್ಮನೆ ಸಣ್ಣ ಹುಡುಗರಿಗೆ ಹೇಳ್ದಂಗೆ ಹೇಳ್ಬೇಡ. ಜಾಣಮ್ಮ ಹಂಗೆ ಹಿಂಗೆ ಅಲ್ಲೆಲ್ಲ ಹೇಳ್ಬೇಡ, ಹೇಳು ಅದೇನು ಹೇಳ್ತಾತ. ಏನಿಲ್ಲ, ನಿಮ್ಮ ಕವಿತತೆ ಮಗು ನಮ್ಮ ಮದುವೆ ಆಗು. ನಿಮ್ಮ ಕವಿತತೆ ಮಗುಗೆ ನಾನು ನಿನ್ನ ಮದುವೆ ಮಾಡಿಕೊಡೋಣ ಅಂತ ಇದ್ದೀನಿ. ಸುಮ್ಮನೆ ಮದುವೆ ಆಗಮ್ಮ, ಒಳ್ಳೆ ಮನೆ ಸೇರ್ತೀಯ, ಒಳ್ಳೆಯರು ನಿಮ್ಮ ಅತ್ತೆ ಮಕ್ಕಳು ಒಳ್ಳೆಯರು, ಅದಕ್ಕೆ ಆಗಮ್ಮ ಸುಮ್ಮನೆ. ಮೊನ್ನೆ ಬೇರೆ ಹೆಣ್ಣು ಕೇಳಕ್ಕೆ ಬಂದಿತ್ತಲ್ಲ, ಅದಕ್ಕೆ ಹೆಣ್ಣು ಕೊಡಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬತ್ತೆ, ಅದಕ್ಕೆ ಆಗಮ್ಮ. ಇಲ್ಲ ತಾತ, ನಾನು ಆಗಲ್ಲ, ನನಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಸುಮ್ಮನೆ ಆಗ್ಬೇಕಣಮ್ಮ. ನೀನು ಸುಮ್ಮನೆ ಇಷ್ಟ ಇಲ್ಲಪ್ಪ ಅಷ್ಟೇ ಇಲ್ಲ ಅವೆಲ್ಲ ನೀನು ಮಾತಾಡಬೇಡ. ಸುಮ್ಮನೆ ಆಗಬೇಕು. ಏನಂತ ಚಿಕ್ಕಮ್ಮ, ಏನು ಹೇಳ್ತಾ ಐತಿ ಬೇಬಿ? ಅನ್ನೇ ಕೇಳ್ತಾ ಇದೀವಪ್ಪ, ನಾನು ನಿಮ್ಮ ಅಪ್ಪಯ್ಯ ಎಲ್ಲರೂ ಕೇಳ್ತಾ ಇದೀವಿ. ಅದಕ್ಕೇನೆ ನೋಡೋರು ತಾತಂತಾಗ ಏನು ಹೇಳ್ತಾ ಇದ್ದಾಳೆ, ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಆಗಮ್ಮ, ಕವಿತತೆ ಮಗ ಒಳ್ಳೆಯವನು, ತುಂಬ ಒಳ್ಳೆಯವನು ಕಣಮ್ಮ. ಸುಮ್ಮನೆ ಆಗು ನೀನು. ಒಳ್ಳೆ ಮನೆ ಸೇರ್ತೀಯ, ಚೆನ್ನಾಗಿರ್ತೀಯ ಮುಂದೆ. ಅದಕ್ಕಾಗಿ ನಿನ್ನ ಒಳ್ಳೆದಕ್ಕಾಗಿ ಹೇಳ್ತಿರೋದು ಅಪ್ಪ ಇನ್ನೂ ಚಿಕ್ಕಮ್ಮ ಎಲ್ಲರೂ. ಬೇಡ ಬೇಡ ಬೇಡ, ನಮ್ಮ ಅಮ್ಮಣಿ ಯಾರು ನೋಪೈತ ಅವ್ರಿಗೆ ಕೊಡ್ತಾ ಇದ್ದೀನಿ. ನಮ್ಮ ಅಮ್ಮಣಿ ಯಾರು ನೋಪುತ್ತಾ ಅವ್ರಿಗೆ ಕೊಟ್ಟು ನಾನು ಮದುವೆ ಮಾಡ್ಬೇಕು ಅಂತ ಇದ್ದೀನಿ. ನಾನು ನಾಳೆ ಸಿದ್ಲಿಂಗನ ಮಗ್ಗೆ ಕೊಡ್ತೀನಿ ಅಂತೇಳಿ ಅಪ್ಪ ಅಲ್ಲೇ ನಾನು ಮಾತು ಕೊಟ್ಟಿದ್ದೀನಿ. ನಾನು ನಾಳೆನೇ ಒಪ್ಕೊಂಡಿಲ್ಲ. ಕವಿತಮ್ಗೆ ನಾನು ನಾಳೆ ಹೇಳಿ ಕಳ್ಸಿದ್ದೀನಿ. ಇಲ್ಲಮ್ಮ ನಮ್ಮ ಅಮ್ಮಣ್ಣಿ ಒಪ್ಪಲ್ಲ, ನಾನು ಕೊಡಲ್ಲ ಅಂತ ಹೇಳಿ ಹೇಳಿದ್ದೀನಿ. ಆಗ ನಿಷ್ಠೂರೆಲ್ಲ ಆಗ್ಲೇಳು ಅಮ್ಮಣ್ಣಿ ಅಲ್ಲೇ ವೈಭವ್ ಒಪ್ಪೈತೆ, ವೈಭವ್ ಕೊಟ್ಟು ಮದುವೆ ಮಾಡ್ತೀನಿ ಅಷ್ಟೇನೆ. ನಿನ್ಗೆ ಹೆಂಗೆ ತಿಳಿತೈತಲ್ಲ? ಅಲ್ಲ, ನಿನಗೆ ಹೆಂಗೆ ತಿಳಿಯುತ್ತೆ ಅಂತ ನೀನು ತಿಳಿದನಾಗಿದ್ರೆ ಹಿಂಗೆ ಮಾತಾಡ್ತಿದ್ದೇನೋ. ನೀನು ತಿಳಿಯಲ್ಲ ಬಿಡ್ಕೊಂಬಲ್ಲಿ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ. ತಿಳಿದನಾಗಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ. ಅಪ್ಪ, ನಾನು ತಿಳಿಯೋದು ಕೇಳ್ತಾ ಇರೋದು ಕೇಳು. ನಮ್ಮ ಬೇಬಿನ ತುಂಬಾ ಇಷ್ಟಪಟ್ಟೈತಂತೆ ವೈಭವ್ನ. ನಾನು ಯಪ್ಪ ಅವನೇ ಮದುವೆ ಆಗೋದು ಅಂತ ನನ್ನ ತಕ್ಕೊಂದು ಮಾತಾಡ್ತು. ಅವರು ಕೇಳಿದ ಗಂಡ ಹೆಂಡ್ತಿ ಅಲ್ಲೇ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಸುಮ್ಮನೆ ನಾನು ಈಗ ತಸ್ಕ ಪಿಸ್ಕಿ ಮಾತಾಡ ಅಂತಾನಲ್ಲ. ಸುಮ್ಮನೆ ಏನಿದ್ರು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನಾವು ತಿರ್ಗಿ ನೀನು ಓಟು ಕವಿತಮ್ಮನ ಮಗ ಕೊಡ್ರಿ, ಅಲ್ಲಿ ಕೊಡ್ರಿ, ಇಲ್ಲಿ ಕೊಡ್ರಿ, ಓಟು ಪುಂಗಿ ಓದ್ಬೇಡ ಇಲ್ಲಿ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮಣ್ಣ ಎಲ್ಲಿ ಒಪ್ಪುತ್ತಾ ನಾನು ಅಲ್ಲಿ ಕೊಡೋದು ಅಷ್ಟೇ. ಹೇಳಮ್ಮ ಹಂಗಂತ ನಿನ್ನ ಮನಸ್ನಾಗ ಏನಾಯ್ತು ಅದನ್ನ ಹೇಳ್ಬಿಡು. ಯಾರನ್ನ ಹಾಕ್ತೀನಿ ಏನು ಎತ್ತ ಅಂತೇಳಿ ಹೇಳ್ಬಿಡು. ಅದೇಮ್ಮ, ನಾನು ನನ್ನಸಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಅವಳು ಯಾರನ್ನ ಇಷ್ಟಪಟ್ಟು ಹಾಕ್ನಿ ಅಂತಾಳ, ಅವ್ರಿಗೆ ಕೊಟ್ಟು ಮದುವೆ ಮಾಡ್ರಿ, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ಅದನ್ನ ಹೇಳ್ತಿದ್ರೆ ಕೇಳಲ್ ಕಣ ಈ ಮಾಮ. ನೀವೇನೋ ಹೇಳ್ತಿರ್ತಲಕ್ಕೋನಂದ, ಆದರೆ ಬೇಜಾರ ಮಾಡ್ಕೊಂಬಲ್ವಿ ನಮ್ಮ ಅಮ್ಮಣ್ಣಿ. ಸುಮ್ಮನೆ ಹೇಳ್ತಿರು ನೀವೇನು ತಲಕೊಬ್ಬೊಬ್ರು. ನಾನು ಹೇಳ್ದಂಗೆ ಕೇಳ್ಬೇಕು ಅಷ್ಟೇನೆ. ನಿಮ್ಮ ಮನೆಯಾಗೆ ಹಿರೇ ಮನುಷ್ಯ ಆತಾನು, ನಮ್ಮ ಮಾತಂಗಾರ ನಡೆಯಲ್ಲ. ತಾತ, ಅದು ನಾನು ವೈಭವನ್ನ ಇಷ್ಟಪಟ್ಟಿದ್ದೀನಿ. ನಾನೇ ಹೋಗಿ ನಾನು ನಿನ್ನ ಮದುವೆ ಆಗ್ತೀನಿ ವೈಭು, ನೀನಂತಂದರೆ ನನಗೆ ತುಂಬ ಇಷ್ಟ ಅಂತ ನಾನೇ ಹೇಳಿದ್ದೀನಿ ಅಪ್ಪಯ್ಯ. ಅದಕ್ಕೆ ಅವ್ರಿಗೆ ಆಲಿ ಹೇಳೈತೆ. ಯಪ್ಪ, ನೀನು ನಿಗ್ರಾಡ್ಬೇಡ. ನಿಗ್ರಾಡಿದ್ರಂತ ನಡೆಯಲ್ಲ. ನಾನು ಹೇಳ್ದಂಗೆ ಹಿಂಗೆ ಅಷ್ಟೇ. ನಾನೀಗ ದೊಡ್ಡರ ಮಾತಿ ಬೆಲೆ ಕೊಡ್ಬೇಕು, ಕೊಡ್ತಾ ಇದ್ದೀನಿ. ನಾನೇನು ನಿಮಗೇನು ಇವತ್ತು ಹೇಳ್ಬಾರ್ದು, ಹೇಳ್ದಂಗೆ ಮಾಡ್ಬೇಕು ಅಂಬೋದು ಏನಿಲ್ಲ. ನಾನು ಹೇಳ್ಬೇಕು ಅಂತಲೇ ಇದ್ದೆ. ನೀನು ಚಿಕ್ಕಮ್ಮ ಊರಿಗೆ ಹೋಗಿದ್ರಿ, ಅವಾಗ ಬಂದಿದ್ರು ಗಿರ್ಜಿಂಬೇನೂ ಸಿದ್ಲಿಂಗ ಇಬ್ಬರಳು ಬಂದಿದ್ರು. ಬಂದು ನಮ್ಮ ಮನೆಗೆ ಹೆಣ್ಣು ಕೇಳಿ ಹೋದ್ರು. ಕೊಡ್ತೀನಪ್ಪ ಅಂತ ಹೇಳಿ ಹೇಳಿದ್ದೀನಿ. ನಾನು ನಮ್ಮ ಅಮ್ಮಣ್ಣ ಹೆಂಗೆ ಒಪ್ಪಿ ಹಾಕ್ನಿ ಅಂತೈತ ಅಲ್ಲಿಗೆ ಕೊಟ್ಟು ಮಾಡೋದು. ಅಲ್ಲೇನೆ ಕವಿತಮ್ಮನ ಮಗನ ಆಗಲ್ಲ ಅಂತ ಹೇಳಿ ಹೇಳೈತೆ ನಮ್ಮ ಅಮ್ಮಣ್ಣಿ ಅಷ್ಟೇನೆ. ಸುಮ್ಮನೆ ಪದೇ ಪದೇ ಅದನ್ನೇ ಮಾತಾಡ್ಬೇಡ ನೀನು. ಆಲೆ ಗಂಡ ಹೆಂಡತಿ ಇಬ್ರು ಮಾತು ಕೊಟ್ಟಿದ್ದೀವಿ ಕಣ್ಮಮ್ಮ. ಅಲ್ಲೇನೆ ಇಬ್ರು ಕೊಡ್ತೀವಿ ನನ್ನ ಮಗಳನ್ನ, ನಿಮ್ಮ ಮನೆ ಸೊಸೆನೇನೆ ನನ್ನ ಮಗಳು ಅಂತೇಳಿ ಅಲ್ಲೇ ಮಾತು ಕೊಟ್ಬಿಟ್ಟಿದ್ದೀವಿ. ಕೊಟ್ರಿ ಮಾತಾ? ಹಿರಿಯನ ಅದಾನು, ಹಿರಿಯ ಮನ್ಸ ಅದಾನು, ನಾನೊಬ್ಬ ಬೈದೀನಿ ಮನೆಯಾಗೆ ಎಂಬುದು ಮರ್ತು ನೀವು ಹೆಂಗೆ ಮಾತು ಕೊಟ್ರಿ? ನನಗೇನು ಒಂದು ಫೋನ್ ಮಾಡೋಣ ಕೇಳಿರಿ, ಒಂದು ಮಾತು ಹೇಳಿಲ್ಲ ಏನಿಲ್ಲ. ಈಗ ಹೇಳೋದು ನೋಡಿ ಅಲ್ಲನ. ಏನೋ ಬೇಡ, ಈ ಮದುವೆ ಅದು ಹೆಂಗಾಗುತ್ತೆ ನಾನು ನೋಡ್ತೀನಿ. ಕೊಡೋದಾದ್ರೆ ಬೇರೆ ಕಡೆಗೆ ಕೊಡವು ನೀನು. ಬೇರೆ ಕಡೆಗೆ ಕೊಡವು, ಇಲ್ಲಿ ಕೊಡಬೇಡ. ಇಲ್ಲಿ ಕೊಟ್ರೆ ನಮ್ಮ ಅಮ್ಮನ ಬೇಜಾರಾಗುತ್ತೆ. ಬೇರೆ ಕಡೆಗೆ ಕೊಡು. ಅವನಿಗೂ ಕೊಡಬೇಡ, ಅವನಿಗೂ ಕೊಡಬೇಡ. ಯಪ್ಪ, ಬೇರೆ ಕಡೆಗೆ ಕೊಡಲ್ಲ ನಾನು. ಯಾಕಂದರೆ ಒಳ್ಳೆ ಹುಡುಗ ವೈಭು, ನಾನು ಅವ್ನು ನೋಡಿದ್ದೀನಿ. ನಾನು ನಮ್ಮ ಸಿದ್ಲಿಂಗು ನಾನು ಕುಚಿ ಕುಗಳು ಇಬ್ಬರೂ ಸಣ್ಣರಿಂದಾಗಿಂದಲೂ ಜೊತೆಗೆ ಆಳಿ ಬೆಳೆದು ಎಲ್ಲ ಜೊತೆಗಿದ್ದೀವಿ ನಾವು. ಯಾವಾಗ್ಲೂ ನಮ್ಮ ಮಧ್ಯೆ ಯಾವತ್ತೂ ಜಗಳ ಕಿತ್ತಾಟ ಅಂಬೋದು ಬಂದಿಲ್ಲ. ಅವ್ನು ಹೆಂಗೆ ಅಂತ ನನಗೆ ಗೊತ್ತು, ನಾನು ಹೆಂಗೆ ಅಂತ ಅವನಿಗೆ ಗೊತ್ತು. ಅದಕ್ಕೇ ನಾವು ಮಗನೂ ಎಂತನಂತ ನೋಡಿದ್ದೀವಿ. ಅವನು ಅವ್ರ ಅಪ್ಪಗೆ ನಾನು ಎರಡರಷ್ಟು ಬುದ್ಧಿವಂತನೇನೆ. ಅವ್ರ ಅಪ್ಪಗೆ ಅವನ ಕೈ ಮುಂದೆ ಅವನು ಎಲ್ಲದ್ರಾಗೂ ಕುಡಿಕೆ ಮಾದ್ರಾಗಲಿ ಎಲ್ಲದ್ರಾಗೂ ಒಂದಿಷ್ಟು ಮುಂದೆನೇ ಇದ್ದಾನೆ. ತುಂಬ ಒಳ್ಳೆ ಹುಡುಗ ಅಂತ. ಹುಡುಕ್ಯಾಣೋದ್ರೂ ನಮ್ಮ ಅಮ್ಮನಿಗೆ ಅಂತ ಗಂಡು ಹುಡುಕ್ಯಾಂಬರೋಕ್ಕಾಗಲ್ಲ. ನೀನು ಯೋಸೆಯಲ್ಲಿ ದುಡ್ಡು ಕೊಡ್ತೀನಿ, ನೀನು ಹೋಟೆಲ್ ಲಕ್ಷ ಕೊಡ್ತೀನಿ ಅಂದರು ಅಂತ ತರೋಕ್ಕಾಗಲ್ಲ. ಅದಕ್ಕೇನೆ ಸುಮ್ಮನೆ ನಿಗ್ರಾಡ್ಬೇಡ. ಯಾಕೆ ನಿಗ್ರಾಡ್ತೀಯ? ಅಲ್ಲ ಕಣ, ಮತ್ತು ಅಪ್ಪ ಮತ್ತೆ ಬೆಲೆ ಕೊಡಲ್ಲ. ನಮ್ಮ ಕವಿತಮ್ಮ ಬೇಜಾರಾಗಲ್ವೇನಲ್ಲ? ಮತ್ತೆ ಅವಳು ಬೇಜಾರಾಗಲ್ವೇ? ಅಲ್ಲ ನೋಡಿ, ಇವರು ಅದು ಹೆಂಗೆ ಫೋನನ್ನ ಮಾಡಬೇಕಾ? ನನ್ಗನ ಮಾಡಿದ್ರೆ ಕೊಡ್ತಿದ್ದೆ ಅಲ್ಲ. ನಿಮ್ಮ ಅಪ್ಪ ಇಂದಾದ್ರೂ ಫೋನ್ ನಂಬರ್ ಇತ್ತು ಅಲ್ಲ. ಯಪ್ಪ ಹಿಂಗೆ ಬಂದವ್ರೆ, ಏನು ಮಾಡೋಣ, ಏನು ಯಾತ ಅಂದಿದ್ರೆ ಯಾತ ಹೇಳ್ಬೇಕಣಪ್ಪ, ತಡಿ ಬಂದ ಮಾತಾಡೋಣ ಅಂತ ಹೇಳೋದು ನಿಮ್ಮ ಅಪ್ಪಗೆ ಹೇಳ್ದಂಗೆ ಅದು ಹೆಂಗಲ್ಲ ನೀನು ಮಾತು ಕೊಟ್ಟೆ. ಮತ್ತೆ ನೋಡು, ಏನು ನಮಗೆ ನಿಮ್ಮ ಮನೆಯಾಗ ಬೆಲೆ ಇಲ್ವಿ? ಏನು ದೊಡ್ಡರಾಗಿ ಹಿರೇ ಮನುಷ್ಯರಾಗಿ ಹಂಗಾರೆ ನೀವು ಎಲ್ಲ ಇದು ಮಾಡ್ಕೊಬಿಡ್ರಲ್ಲ. ಇವ್ರಿಗೆಲ್ಲ ಹೆಂಗೆ ತಿಳಿಯುತ್ತಪ್ಪ?
ಸುಮ್ಕಿರು ವೇದು. ಈಗ ಅವಳು ಒಪ್ಪಿರತಕ್ಕೆ ಈಗ ನಿಂದೇನೈತೆ ಅದನ್ನ ಹೇಳ್ಬಿಡಮ್ಮ. ಈಗ ತತ್ತ ನಾನು ವೈಬನ್ ಮದುವೆ ಆಗೋದಾದ್ರೆ ಆಗ್ತೀನಿಲ್ಲ ಅಂತಂದ್ರೆ ನನ್ನ ಮದುವೆನೇ ಆಗಲ್ಲ ಅಷ್ಟೇ, ಹಿಂಗೆ ಇದ್ಬಿಡ್ತೀನಿ. ನಾನು ವೈಬನ್ನ ತುಂಬ ಇಷ್ಟಪಟ್ಟಿದ್ದೀನಿ. ನಾನು ಮಾತ್ರ ಬೇರೆಯವ್ರನ್ನ ಮದುವೆ ಆದರೆ ನಾನು ಸಂತೋಷವಾಗಿರೋಕ್ಕಂತೂ ಸಾಧ್ಯ ಇಲ್ಲ. ನಾನು ಸಂತೋಷವಾಗಿರೋದು ಇಲ್ಲ, ನಾನು ನಿಮ್ಮದೇ ಜೀವನ ಮಾಡೋದು ಇಲ್ಲ. ನನ್ನ ಜೀವನ ಹಾಳು ಮಾಡ್ದಂಗೆ ಆಗುತ್ತೆ. ನನ್ನ ಮದುವೆ ಆಗಲ್ಲ ಕಣ್ತತ್ತ. ನನ್ನ ಮದುವೆ ಅಂತ ಆದರೆ ವೈಬನ್ನೇ ಆಗೋದು. ನೋಡ್ದೇನಪ್ಪ, ನೋಡ್ದೆ ನನ್ನ ಮಗಳ ಬಾಯಿಗೆ ಏನು ಬಂತು ಅಂತ. ನಾನು ಅವಾಗ ಕೇಳಿದ್ವು ಅದೇ, ನೀವು ಹಿಂಗಂಬ್ತೀರಂತಲೇ ನಾವು ಯಾತು ಹೇಳಲಿಲ್ಲ ನಿಮಗೆ. ನಾವು ಕೊಡೋಕ್ಕಾಗಲ್ಲ. ಅವನು ಕವಿತಮ್ಮನ ಮಗ ಒಂದು ಜಮ್ದಾನು. ಏನು ಹಂಗೆ ನಮ್ಮನ್ನು ಮಾತಾಡ್ಸೋದೇ ಇಲ್ಲ. ಓಹೋ ಬಂದಾನು ಅವನು ಒಂಥರ ಲೆವೆಲ್ ತೋರಿಸ್ತಾನೆ ಅಂತನಿಗೆ ನಾವು ಹೆಣ್ಣು ಕೊಡ್ಬೇಕು. ನಮ್ಮನ್ನು ಮಾತಾಡ್ಸಲ್ಲ ಅವ್ನು. ನಾವು ಮಾತಾಡ್ಸಿದ್ರೆ ಮಾತ್ರ ಅವ್ನು ಮಾತಾಡ್ತಾನೆ. ಅವನು ಒಂಥರ ನಾನು ಓದೈತೀನಿ, ನಾನು ಇಂಜಿನಿಯರು ಅಂತೇಳಿ ದೌಲತ್ ತೋರಿಸ್ತಾನೆ. ದೌಲತ್ ಇದ್ರೆ ಅಂತ ಇಟ್ಕೋಬೇಕು. ಮತ್ತೆ ನನ್ನ ಮಾತಾಡ್ಸಲ್ಲ. ಮಾತಾಡ್ಸಿರೆ ಅವ್ರ ತಾತ, ಅವ್ರ ಅಜ್ಜಿ, ಇಲ್ಲಾಂದ್ರೆ ಅವ್ರ ದೇವಮ್ಮನ ಒಬ್ರನ್ನ ಮಾತಾಡಿಸ್ತಾನೆ. ಈ ಅಪ್ಪನ್ನು ಮಾತಾಡ್ಸಲ್ಲ, ನನ್ನ ಮಾತಾಡ್ಸಲ್ಲ. ಅಲ್ಲ ಎಷ್ಟು ಇದನ್ನು ಮಾಡ್ತಾನೆ ನಮ್ಮನ್ನ. ಏನು ಇವ್ರಿಗೆ ಯಾಕೆ ತಿಳಿತೈತೆ, ಯಾತು ಗೊತ್ತಾಗಲ್ಲ ಅಂತಾನೆ ಅವತ್ತು. ಯಾಕ ಬಂದವನೇ ಗೊತ್ತಾಗಲ್ಲ ಅವ್ರಿಗೆ ಅಂತಾನೆ. ನಮಗೆ ಗೊತ್ತಾಗ್ದಲೇ ಇದ್ದೀವಿ. ಅವನು ನಮಗೆ ಬೆಲೆನೇ ಕೊಡಲ್ಲ ಅಂತನ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ ನಾವು. ಅದೇ ಮತ್ತೆ ನನ್ನ ಹೆಂಗೆ ಮಾತಾಡ್ತಾನೆ. ಮಾಮ್ಗೆ ಯಾತು ಗೊತ್ತಾಗಲ್ಲ, ಅದಕ್ಕೆ ಯಾತು ಗೊತ್ತಾಗುತ್ತೆ ಅಂತಾನೆ. ನಾವು ಗೊತ್ತಾಗ್ದಲೇ ಇದ್ದೀವಿ. ನಾನು ಇರೋದಕ್ಕೆ ಮನೆಯಾಗ ಹಿಂಗೆ ಇರೋದು. ಯಾವನು ಬದುಕು ಮಾಡಲ್ಲ, ಯಾವನು ಮಾಡಲ್ಲ ಇಲ್ಲಿ. ನಾನು ಬದುಕು ಮಾಡ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ತಿರೋದು ಅಂತ ಮಾತಾಡೋಕ್ಕಾಗಲ್ಲ ಕಣಪ್ಪ. ಮಾತಾಡ್ಬಿಟ್ರೆ ರೊಚ್ಚಿ ಎದ್ದು ಬಿಡ್ತಾನೆ, ಇವ್ನು ಬಾಯಿ ಮುಚ್ಚಿಸ್ಬಿಡ್ತಾನೆ. ಮಾತಾಡ್ಬಿಟ್ರೆ ಏನಿಲ್ಲ ಇವನು ಚಿಕ್ಕಮ್ಮ ಇವಂತ ಮಾತಾಡೋಕ್ಕಲ್ಲ ಕಣ್ ಚಿಕ್ಕಮ್ಮ. ಬಿಡತ್ತ ಹೋಗ್ಲಿ, ಸಿಟ್ಟಾಗ್ಬೇಡ್ರಿ, ಸುಮ್ಮನೆ ಮಾಮ. ಅವ್ರ ಮಗಳನ್ನ ಯಾರಿಗೆ ಕೊಡ್ತಾರೋ ಅವ್ರಿಗೆ ಕೊಡ್ಲಿ. ಅವ್ರಿಗೂ ಯಾಕನ ಸರಿಯಾಗಲ್ಲ. ಹೌದಾ, ಅವನು ಬಂದು ಮಾತಾಡ್ಸಲ್ಲ ಇವ್ರನ್ನ. ಇವರೇ ಒಂಥರ, ಅವರೇ ಒಂಥರ, ಇಬ್ಬರೊಳಗೂ ಸರಿಯಾಗಲ್ಲ. ಸುಮ್ಕಿರು. ನಮ್ಮ ಮಗಳಿದ್ದಿದ್ರೆ ಕೊಡ್ತಿದ್ವಿ. ದೇವಮ್ಮ ಅಂತ ಚೆನ್ನಾಗಿ ಮಾತಾಡ್ಸ ನಮ್ಮ ಅಯ್ಯಪ್ಪನ್ನ ಕೊಡ್ತಿದ್ವಿ ನನ್ನ ಮಗಳಿದ್ದಿದ್ರೆ. ಈಗ ಏನು ಮಾಡ್ತೇನೆ, ನನ್ನ ಮಗ ಒಬ್ನೇನೆ. ಇವ್ರಿಗೂ ಮಗಳು ಒಬ್ಳೇನೆ. ಅದಕ್ಕೆ ಆತ ಇನ್ನೊಂದು ಹೆಣ್ಣಿದ್ರೆ ಬಿಡಪ್ಪ, ಇನ್ನೊಂದು ಹೆಣ್ಣನ್ನು ಕೊಡೋಕ್ಕೆ ಎಂಬಕ್ಕೆ ಒಂದೇ ಹೆಣ್ಣು ಇರಲ್ಲ. ಅವ್ರು ಇಷ್ಟ ಬಂದರೆ ಕೊಟ್ಟು ಮಾಡ್ತಾರೆ. ಸುಮ್ಮನೆ ಇವತ್ತೇ ನೀನು ಇರ್ತೀಯ, ನಾಳೆ ಹೋಗ್ತೀಯ, ನೀನೇನು ಇರಲ್ಲ. ನಾಳೆ ದಿನ ಸಮಸ್ಯೆ ಆದಾಗ ಹೇಳಪ್ಪ, ನೋಡು ನಮ್ಮ ಅಪ್ಪ ನಮ್ಮ ಹಿಂಗೆ ಮಾಡಿರಂತಾರೆ. ಅಪ್ಪ ನಮ್ಮ ನಂಬ್ತಾಳೆ ಅವಳು. ನೋಡು ನಾನು ಇಷ್ಟಪಟ್ಟ ನೀನು ಕೊಡಲಿಲ್ಲ ಅಂತ ಹೇಳಿ ಮಾತಾಡ್ತಾಳೆ. ಅದಕ್ಕೆ ಸುಮ್ಮನೆ ಯಾರಿಗಾನ ಕೊಡಲಿ, ಮಗಳು ಅವ್ರುಂಟು, ಅವ್ರ ಮಗಳುಂಟು. ನೀವು ವಯಸ್ಸಾದ್ಮೇಲೆ ಸುಮ್ಮನೆ ಅವ್ನು ಕಣಪ್ಪ, ನೀವು ಯಾರಿಗಾನ ಕೊಡ್ರಿ, ನಾನು ಬಂದೇನೋ ಅಕ್ಕಿ ಕಳಕ್ಕೆ ಆಶೀರ್ವಾದ ಮಾಡ್ತೀನಿ ಅನ್ಬೇಕು ಮಾಮ. ನೀನು ಸುಮ್ಮನೆ ಯಾಕೆ ಒಟ್ಟು ನಿನ್ನ ತಲೆ ಮೇಲೆ ಹೇಳ್ಕೊಂಬಕ್ಕೆ ಹೋಗ್ತೀಯ? ಏನು ಮಾಡ್ತೀರಿ ಮಾಡ್ರಿ, ನೋಡೋಣ. ಅದೇನು ಮಾಡ್ಬೇಕು ಅಂತ ಐತೆ ನಿಮ್ಮ ಮನಸ್ನಾಗ, ಅದೇನು ಮಾಡ್ಬೇಕು ಅಂತ ಇದ್ರೆ ಮಾಡ್ರಿ. ಏನಿಲ್ಲ, ನನ್ನ ಮಗಳು ಮದುವೆ ಮಾಡ್ಬೇಕು ಅಂತ ಇದ್ದೀನಿ. ಅದ್ರಾಗೆ ಸಿದ್ಲಿಂಗ್ ಒಂದು ಮಗ ವೈಬುಗೆ ಮದುವೆ ಮಾಡಬೇಕು ಅಂತ ಇದ್ದೀನಿ. ನನ್ನ ಮಗಳನ್ನ ಕೊಟ್ಟು ಮಾಡ್ತೀನಿ. ಇಷ್ಟರಾಗೆ ನಿಶ್ಚಿತಾರ್ಥನೂ ಆಗುತ್ತೆ. ಎಲ್ಲ ಮಾತಾಡ್ಕೊಂಡು ನಾನು ನೀವು ಬರಲಿ ಅಂತ ಕಾಯ್ತಿದ್ದೆ. ನೀನು ನೆನ್ನೆಸೇನೋ ಯಾಗ್ರಾಡ್ದಂತೆ ಅದಕ್ಕೆ ಗೊತ್ತಾಯ್ತೀನಿ. ನಮ್ಮ ಅಮ್ಮನಿನ ಬಾಯ್ಬಿಟ್ಟು ಹೇಳ್ತಲ್ಲ, ನಾನು ಮದುವೆ ಅಂತ ಆದರೆ ವೈಬುನೇ ಮದುವೆ ಆಗೋದು ಅಂತೇಳಿ ಕಡಕಾಗಿ ನಿನ್ನ ಮುಂದೆ ತಾತನ ಮುಂದೆ ಹೇಳ್ಬಿಟ್ಟವಳಿ. ಇನ್ನೇನು ಯಾವುದೂ ಇಲ್ಲ, ತಿರ್ಗಿ ಏನು ಎಕ್ಸ್ಟ್ರಾ ಮಾತಾಡೋಂಗಿಲ್ಲ ಯಾರೂ ಮುಂದಕ್ಕೆ. ಸುಮ್ಮನೆ ಯಾವನ ಮಾಡಲಿಲ್ಲ. ನಾನು ತಿರ್ಗಿ ಬಿದ್ದರೆ ಅಷ್ಟೇ ಮನೆ ಗುಡ್ನಾತ್ರ ಮಾಡ್ತಾರೆ. ನಾನೊಬ್ಬ ನಿಮ್ಮ ಮನೆಯಾಗ ಏನೋ ಸೋಡ್ಲ ಬಿಟ್ಟಿದ್ದೀನಿ ಅಂದರೆ ನಮ್ಮ ಮನೆಗೆ ಏನು ಮಾಡ್ತಾರೆ ಗೊತ್ತೇ ಅಂಥ ಜನ. ಇನ್ನೂ ಗೊತ್ತಿಲ್ಲ. ನಮ್ಮ ಅಮ್ಮನಿ ಬೇಬಿ ಅವ್ರ ತಾತನ ಮುಂದೆ ನನ್ನ ಮದುವೆ ಅಂತ ಆದರೆ ವೈಬನ್ನೇ ಮದುವೆ ಆಗೋದು ಅಂತ ಹೇಳ್ಬಿಟ್ಲು. ಇನ್ನು ನಾವು ಮದುವೆ ಸೆಟ್ ಮಾಡ್ಬಿಡೋದು. ನಮ್ಮ ಮಾಮ ಅದನ್ನೊಂದು ಹೇಳೋದು, ಅವನಿಗೆ ಕೊಡ್ಬೇಕು ಅಂತ. ಅವನು ನಮ್ಮ ಅಯ್ಯಪ್ಪನ ಮಾತಾಡ್ಸೋದೇ ಇಲ್ಲ. ಅಷ್ಟು ಜಂಬ ದೌಲತ್ತು ಅಂತಾರೆ. ನಾನು ಇಂಜಿನಿಯರ್ ಮಾಡೀನಿ, ಇವ್ರನ್ನೇನು ಮಾತಾಡ್ಸೋದು ಅಂತ ಜಂಬ ಮಾಡ್ತಾನೆ. ಅದಕ್ಕೆ ಅಂಥವ್ನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ. ನಮಗೆ ಬೆಲೆ ಕೊಡ್ದಿಲ್ದಂಗೆ. ಅದಕ್ಕೆ ನಮಗೆ ಬೆಲೆ ಕೊಡೋರಿಗೆ ನಾವು ಕೊಟ್ಟು ಮದುವೆ ಮಾಡೋದು ನನ್ನ ಮಗಳನ್ನ. ನೋಡ್ತಾ ಇರಿ, ನಿನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.